टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಕೇಂದ್ರ ಸರ್ಕಾರ ಮುಂದಾಗಿರೋದು ವಿಪಕ್ಷವನ್ನ ಖುದ್ದು ಹೋಗುವಂತೆ ಮಾಡಿದೆ. ಅದರಲ್ಲೂ ಕರ್ನಾಟಕ ಸೇರಿದಂತೆ ಬೇರೆ ರಾಜ್ಯದಲ್ಲಿ ಮತಕಳ್ಳತನದ ಆರೋಪ ಮಾಡಿದಂತ ರಾಹುಲ್ ಗಾಂಧಿ ಮತ್ತೊಂದು ಆಟಂ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದು ರಾಜಕೀಯದಲ್ಲಿ ಕದನಕ್ಕೆ ಕಾರಣವಾಗಿದೆ. आटम बॉम्ब ಇದೆ ನಮ್ಮ ಬಳಿ आटम बॉम्ब ನಂತಹ ದಾಖಲೆಗಳಿವೆ. एटम बॉम्ब है, फटेगा तो आप इलेक्शन कमीशन आपको दिखेगा नहीं हिंदुस्तान. ಬಿಹಾರ ವಿಧಾನಸಭಾ ಚುನಾವಣೆ ಪ್ರಚಾರ ಕಾವೇರಿದೆ. ಮುಂದಿನ ವರ್ಷ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳಕ್ಕೆ ಎಲೆಕ್ಷನ್ ನಡೆಯಲಿದೆ. ಹೀಗಾಗಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಭರ್ಜರಿಯಾಗಿ ಪಕ್ಷ ಸಂಘಟನೆ ಮಾಡ್ತಿರೋ ರಾಹುಲ್ ಬಿಜೆಪಿ ವಿರುದ್ಧ ಮತ ಕಳ್ಳತನ ಆರೋಪ ಮಾಡಿ ಸಮರವನ್ನೇ ಸಾರಿದ್ದಾರೆ. ಮತ ಕಳ್ಳತನ ಸಾಬೀತು ಮಾಡೋ ಆಟಂ ಬಾಂಬ್ ಇದೆ. ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಕೆಂಡ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಮತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮತಕಳ್ಳತನ ನಡೆದಿದೆಯಂತ ರಾಹುಲ್ ಡೈನಮೈಟ್ ಸಿಡಿಸಿದ್ದಾರೆ. ಆಗಸ್ಟ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೂ ಸಜ್ಜಾಗಿದ್ದಾರೆ. ಇದರ ನಡುವೆ ರಾಹುಲ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಚುನಾವಣಾ ಆಯೋಗವೇ ಮತ ಕಳ್ಳತನಕ್ಕೆ ಬಿಜೆಪಿಗೆ ಸಹಾಯ ಮಾಡುತ್ತಿದೆ. ಇದರ ಬಗ್ಗೆ ಆಟಂ ಬಾಂಬ್ ನಂತಹ ದಾಖಲೆಗಳು ನಮ್ಮ ಬಳಿ ಇವೆ ಎಂದಿರೋ ರಾಹುಲ್, ಆಟಂ ಬಾಂಬ್ ಏನಾದ್ರೂ ಸಿಡಿದ್ರೆ ಚುನಾವಣಾ ಆಯೋಗ ಕಾಣಿಸೋದೇ ಇಲ್ಲ ಅಂತ ಗರ್ಜಿಸಿದ್ದಾರೆ. इलेक्शन कमीशन वोट चोरी में इन्वॉल्व और मैं लाइटली नहीं बोल रहा हूँ, मैं 100% प्रूफ के साथ बोल रहा हूँ. और आप सबको पता लग जाएगा जैसे ही हमने ये रिलीज किया, पूरे देश को पता लग जाएगा कि इलेक्शन कमीशन वोटर चोरी करा रहा है. किसके लिए करा रहा है, किसके लिए करा रहा है? बीजेपी के लिए करा रहा है. तो हमने अपना ही इन्वेस्टिगेशन करवाया, उसमें 6 महीने लगे और जो हमें मिला है वो एटम बॉम्ब है, फटेगा तो आप इलेक्शन कमीशन आपको दिखेगा नहीं हिंदुस्तान. ಬಾಂಬ್ ಸ್ಫೋಟಿಸಿದ್ರೆ ನಾವು ಸಂವಿಧಾನ ರಕ್ಷಿಸ್ತೀವಿ, ಬಿಜೆಪಿ ತಿರುಗೇಟು. ರಾಹುಲ್ ಗಾಂಧಿ ಆರೋಪಕ್ಕೆ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ತಿರುಗೇಟನ್ನ ನೀಡಿದ್ದಾರೆ. ನೀವು ಆಟಂ ಬಾಂಬ್ ಸ್ಫೋಟಿಸಿದ್ರೆ ನಾವು ಸಂವಿಧಾನ ರಕ್ಷಿಸ್ತೀವಿ ಎಂದಿದ್ದಾರೆ. कि राहुल गांधी जी ने अभी इलेक्शन कमीशन को बोला है कि बम फटेगा, वो एटम बम की तरह फट जाएंगे. आपको क्या लगता है? इनका काम ही फटना है. अगर वो एटम बम फोड़ेंगे तो हम संविधान को बचाएंगे. ಇನ್ನು ರಾಹುಲ್ ಗಾಂಧಿ ಮಾಡಿರೋ ಆರೋಪವನ್ನ ಚುನಾವಣಾ ಆಯೋಗ ತಳ್ಳಿ ಹಾಕಿದೆ. ಇದು ಆಧಾರ ರಹಿತ, ಬೇಜವಾಬ್ದಾರಿ ಹೇಳಿಕೆ ಅಂತ ತಿವಿದಿದೆ. ಬ್ಯೂರೋ ರಿಪೋರ್ಟ್, TV9.